ರಾಜಕಾಲುವೆ ಒತ್ತುವರಿ ವಿಚಾರದಲ್ಲಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅಯ್ಯೋ ಬಿಡಿ ಸರ್, ಇವನು ನಾವು ಕೇಳಿ ಕೇಳಿ ಸಾಕಾಗಾಯಿತು. ಖಡಕ್ ಸೂಚನೆ, ಖಡಕ್ ವಾರ್ನು. ಒತ್ತುವರಿಯಿಂದ ನೀರು ನುಗ್ಗಿ ಮನೆಗಳ ಜಲಾವೃತವಾಗಿದೆ, ಒತ್ತುವರಿ ತೆರವು ಮಾಡಿ ಅಂತ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ನೀವೇನು ಸೂಚಿಸಿದ್ದೀರಾ? ರಾಜಕಾಲುವೆ ಒತ್ತುವರಿ ತೆರವಿಗೆ ಸಿಎಂ ಸೂಚನೆ ಅಂತೆ. ಅಧಿಕಾರಿಗಳು ಎಷ್ಟು ದಿನ ಏನು ಮಾಡ್ತಾ ಇದ್ರಿ? ಆ ಒತ್ತುವರಿ ಆಗಿರೋದನ್ನು ಯಾರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರಿ? ಒತ್ತುವರಿ ಮಾಡ್ಕೊಂಡಿರೋ ಜೊತೆಗೆ ಅಡ್ಜಸ್ಟ್ಮೆಂಟ್ ಆಗಿತ್ತಾ? ಹಾಗಿದ್ದಾಗ ಟೇಕ್ ಆ್ಯಕ್ಷನ್. ಮಾನ್ಯ ಮುಖ್ಯಮಂತ್ರಿಗಳು ಕ್ರಮ ತಗೊಳ್ಬೇಕು ಅವ್ರ ಮೇಲೆ. ಯಾಕೆ ಎಷ್ಟು ದಿನ ಒತ್ತುವರಿ ತೆರವು ಮಾಡಿಲ್ಲ ಅಂತೇಳಿ? ಹಂಗಾಗಲ್ಲ ಅದು. ನೀವೀಗ ಸೂಚನೆ ಕೊಟ್ಟು ಹೋಗ್ಬಿಡ್ತೀರಲ್ಲ ಜನರ ಮುಂದೆ ಎಲ್ಲ. ನೀವು ಈ ಥರ ಕೊಟ್ಬಿಟ್ರು, ಈ ಥರ ಆಗ್ಬಿಡ್ತು ಅಂತ ಎಲ್ಲ ಕಡೆ ಒಂದಿಷ್ಟು ಬರುತ್ತೆ. ಬಟ್ ಸಮಸ್ಯೆ ಏನಾಗುತ್ತೆ ಗೊತ್ತಾ? ಆ ಒತ್ತುವರಿ ತೆರವು ಯಾರು ಮಾಡ್ಕೊಂಡಿದ್ದಾರೆ? ಪ್ರಭಾವಿಗಳಿರ್ತಾರೆ, ಅಲ್ಲಿ ಬರ್ತಾರೆ, ಮಾತುಕತೆಯನ್ನು ಮಾಡ್ತಾರೆ, ಅಲ್ಲಿಗೆ ಹೋಲ್ಡ್ ಮಾಡಿಡ್ತೀರಾ. ಮತ್ತೊಂದು ಮಳೆ ಬರುತ್ತೆ, ಮತ್ತೆ ಸಮಸ್ಯೆ ಆಗುತ್ತೆ, ಮತ್ತೆ ಅದೇ ರೀತಿ ನಡೀತಾ ಇರುತ್ತೆ. ಇಲ್ಲ ಅವ್ರು ಕೋರ್ಟಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗಿ ಸ್ಟೇ ತಂದಿಡ್ತಾರೆ. ಅದಾಗಲ್ಲ. ಅದು ಆ ಒತ್ತುವರಿ ತೆರವನ್ನು ನೀವು ಮಾಡೋದೇ ಆದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ನಿರ್ಮಾಣ ಮಾಡಿಬಿಟ್ಟು ಅಲ್ಲಿ ರೆಡಿ ಮಾಡಿಸ್ಬಿಟ್ಟು ಕ್ವಿಕ್ಕಾಗಿ ಯಾವ್ಯಾವ ರಾಜಕಾಲುವೆ ಒತ್ತುವರಿ ಆಗಿರುವಂಥ ಕೇಸ್ಗಳಿದೆ ಎಲ್ಲ ಸಾರ್ಟ್ ಔಟ್ ಮಾಡಿಸಿ ಇಮ್ಮಿಡಿಯೇಟಾಗಿ 6 ಮಂತ್ಸಲ್ಲಿ. ಸಿಎಂ ಬಳಿ ಅಹವಾಲು ತೋಡಿಕೊಂಡಿದ್ದಾರೆ ಸಂತ್ರಸ್ತರು. ಪಾಪ ಅವ್ರದ್ದು ಅದೇ ಗೋಳಲ್ವ ಪ್ರತಿ ಬಾರಿನೂ. ಶಾಶ್ವತ ಪರಿಹಾರ ಕಲ್ಪಿಸಿ ಅಂತ ಕಣ್ಣೀರಿಡ್ತಾ ಇದ್ದಾರೆ ಸ್ಥಳೀಯರು. ಕಳೆದ ಬಾರಿನೂ ಹಿಂಗೆ ಆಗಿತ್ತು. ಶಾಸಕ ಬೈರತಿ ಬಸವರಾಜುಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೆಷ್ಟು ದಿನ ಸಮಸ್ಯೆ ಅಂತ ಸಂತ್ರಸ್ತರು ಆರ್ತನಾದ ಅಲ್ಲಿ ಮೊಳಗ್ತಾ ಇದೆ. ಸಾಯಿ ಲೇಔಟ್ನಲ್ಲಿ ಮಳೆ ಹಾನಿ ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆಗಿರುವಂಥ ಬೆಳವಣಿಗೆ. ಸ್ಥಳೀಯವಾಗಿರುವಂಥ ಶಾಸಕ ಬೈರತಿ ಬಸವರಾಜ್ ಕಳೆದ ಬಾರಿಯೂ ಕೂಡ ಅವ್ರು ಮಾತನಾಡಿದಾಗ ಇದನ್ನೆಲ್ಲ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರು 2-3 ವರ್ಷಗಳ ಹಿಂದೆನೇ. ಅಲ್ಲಿಂದ ಅದಕ್ಕೆ ಫಂಡ್ ಬಿಡುಗಡೆ ಆಯಿತು, ಅದನ್ನೇನೋ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರು. ರೈಲ್ವೆ ಸಮಸ್ಯೆ ಇದೆ ಅಲ್ಲಿ, ಚಿಕ್ಕದಾಗಿರುವಂಥ ಇದನ್ನು ಮಾಡಿದರೆ ಅದನ್ನು ದೊಡ್ಡದು ಮಾಡ್ತೀವಿ ಅಂತೆಲ್ಲ ಹೇಳಿದರು. ಅದೇನು ಮುಂದುವರಿಲೇ ಇಲ್ಲ. ಮತ್ತೆ ಸಮಸ್ಯೆ ಆದಾಗ ಮತ್ತೆ ಇದೇ ರೀತಿಯಾಗಿ ಹೇಳೋದು. ಆ ಕಡೆಗೆ ಅವಾಗಲೂ ಬೊಮ್ಮಾಯಿಯವರು ಹೋಗಿದ್ರು, ಈಗ ಸಿದ್ದರಾಮಯ್ಯನವರು ಹೋಗಿದ್ದಾರೆ. ಮುಖ್ಯಮಂತ್ರಿಗಳು ಒಂದು ಜಾಗಕ್ಕೆ, ಸಮಸ್ಯೆ ಆಗಿರೋ ಜಾಗಕ್ಕೆ ಮುಖ್ಯಮಂತ್ರಿ ಆಗಿದ್ದಂಥವ್ರು ಇಬ್ಬಿಬ್ಬರು ಮುಖ್ಯಮಂತ್ರಿಯಲ್ಲಿ ಹೋಗಿದ್ದಾರೆ ಅನ್ನೋದಾದರೆ ಸಾಲ್ವೇ ಆಗ್ತಿಲ್ಲ ಅಂತಂದರೆ ಇನ್ನು ಯಾವ ಮಟ್ಟಕ್ಕೆ ಹೋಗಿರಬೇಕು ಪರಿಸ್ಥಿತಿ? ಯೋಚನೆ ಮಾಡಿ. ಸಿಎಂ ಸಿಟಿ ರೌಂಡ್ಸ್ ಕೇವಲ ಶೋ ಹಾಫ್ ಅಂತ ಇದೆ. ಕೇವಲ ಮಳೆ ಹಾನಿ ಪ್ರದೇಶಕ್ಕೂ ಕೂಡ ಭೇಟಿಯನ್ನು ಕೊಡಲಿಲ್ಲ, ರಸ್ತೆಯಲ್ಲೇ ನಿಂತ್ಕೊಂಡಿದ್ರು. ಸಹಜವಾಗಿ ಸುಮಾರು ಜನ ಕೂಡ ಈಗ ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ. ಮೇಡಮ್ ಹೇಳಿ, ಸಿಎಂ ಸಿಟಿ ರೌಂಡ್ಸ್ ಜಾಗಕ್ಕೂ ಬರಲಿಲ್ಲ. ಹೌದು ಸರ್, ಅವ್ರು ಬಂದಿಲ್ಲ. ಇವರೇ ಯಾವಾಗ್ಲೂ ಇವರೇ ಮಾಡೋದು, ನಮ್ಗೆ ಏನಾದ್ರೂ ಮಾಡ್ರೆ ಅಲ್ಲ, ಇವ್ರು ಬಸವರಾಜ ಅಣ್ಣನೇ. ಪಕ್ಷದ ಕಾರ್ಯಕರ್ತರು ನೋಡಿ, ಕ್ಷೇತ್ರ ಶಾಸಕರು ಈಗ ಬಂದಿದ್ದಾರೆ, ಅವ್ರ ಪರವಾಗಿ ಜೈಕಾರಗಳನ್ನ ಕೂಗ್ತಿದ್ದಾರೆ. ಬಸವರಾಜನ ಇರಕ್ಕೆ ನಾವು ಇವಾಗ ಬದುಕ್ತಾ ಇರೋದು. ಶಿವನ್ ತರ ಬಸವರಾಜನ ಕಷ್ಟ. ನೀರು ಒಳಗಡೆ ನೀರುಗಳು ಬಂದೈತೆ. ಬಸವರಾಜನ ಏನಾದ್ರು ಹೆಲ್ಪ್ ಮಾಡೋದು ಅವ್ರು ಬಂದು. ಈಗ ನೋಡಿ, ಸುಮಾರು ಜನರಿಗೆ ಆಕ್ರೋಶ ಇದೆ. ನೀವು ಬಂದಿದ್ದೀರಿ, ಒಂದಿಷ್ಟು ಜನ ಮಾತನಾಡ್ತಾರೆ, ಬಂದಿಲ್ಲ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದು ಜನರ ಸಮಸ್ಯೆಯಲ್ಲಿ ಘೋಷಣೆ ಕೂಗೋದಲ್ಲ ಅಲ್ಲ. ನಿಮ್ ಕಾರ್ಯಕರ್ತರಿಗೆ ಹೇಳ್ಬೇಕಲ್ವಾ ಸರ್? ಉರುಪು ಇರ್ತದೆ. ಈಗ ನಾನು ಸತತವಾಗಿ ಇಲ್ಲಿದ್ದೀನಿ, ನೀವಿಲ್ಲೋ. ನೀನು ಬೆಳಗ್ಗೆ ಮಳೆ ಬಿದ್ದು ಬೆಳಗ್ಗೆ 5 ಗಂಟೆಗೆ ಬಂದಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಬಂದು ಅವ್ರಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ. ಸಿಎಂ ಅವರು ಆ ಜಾಗಕ್ಕೆ ಬರಲೇ ಇಲ್ಲ, ನೀವು ಹೇಳಲೇ ಇಲ್ವಾ? ಒಂದು ನಿಮಿಷ, ಅವರು ಈಗ ಹೇಳಿದ್ದಾರೆ ಅವ್ರಿಗೆ ಯಾರಿಗ ಪೇಮೆಂಟ್ ಕೊಡಬೇಕಾಗಿದ್ದು, ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್, ಈಗ ಏನು ಹಾನಿ ಆಗಿದೆ ಅಂತ ನಿಮ್ಮ ಕ್ಷೇತ್ರದ ಶಾಸಕರಾಗಿ ಕರ್ಕೊಂಡು ಹೋಗ್ಬೇಕಾಗಿತ್ತು, ಯಾಕೆ ಹೋಗ್ಲಿಲ್ಲ ನೀವು? ಯಾರು ಎಲ್ಲಿ ಹಾನಿ? ಅದೇ ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಈಗ ಬರ್ತಾರೆ, ನೋಡ್ತಾರೆ, ಮತ್ತೆ ಅವ್ರಿಗೆ ಹೇಳ್ಬಿಟ್ಟು ಒಳಗೆ ಬರ್ಬೇಕಲ್ಲ. ಇವಾಗ ಅಣ್ಣ ಬೆಳಗ್ಗೆಂದ ಸಾಯಂಕಾಲ ಬರೀ ಅವರು ಶಾಸಕರಿಗೆ ಹೇಳ್ತಾರೆ. ಶಾಸಕರು ಬಂದ್ರು ಕೂಡ ಅದನ್ನೇ. ಹೌದು ಸರ್, ಏನಾದ್ರೂ ಇವರೇ ಬರೋದು, ಯಾರು ಬರಲ್ಲ. ಬಂದ್ರೆ ರೋಡಿಂದ ಆ ಕಡೆನೇ ಹೊರಟೋಗ್ತಾರೆ. ಎಸಿ ಬಸ್ಸಲ್ಲಿ ಹೋಗ್ಬಿಟ್ರೆ ಜನ ಕಷ್ಟ ಕೇಳೋರು ಯಾರು ಸರ್? ಇಲ್ಲಿ ಎಸಿ ಬಸ್ಸಲ್ಲಿ ಬರ್ತಾರೆ, ಇವ್ರ ಕಷ್ಟ ಕೇಳಿದ್ರೆ ಓಟ್ ಹಾಕ್ಬೇಕಾದ್ರೆ ಜನ ಬೇಕು ಅಲ್ಲ? ಓಟ್ ಹಾಕ್ಬೇಕಾದ್ರೆ ಜನ ಬೇಕಾಗತ್ತಲ್ವಾ? ಜನ ಕಷ್ಟ ಕೇಳಕ್ ಬೇಡವಾ ಅವರು? ಅಲ್ಲ, ಒಳಗಡೆ ಈಗ ಜನ ಒಳಗಡೆ ಹೋಗ್ಬೇಕಲ್ಲ, ಅವ್ರ ಕಷ್ಟ ಒಳಗಡೆ ಓದಿದ್ರೆ ಕಷ್ಟ ಏನಂತ ಗೊತ್ತಾಗೋದು.
ಹಾವುಗಳೆಲ್ಲ ಬರ್ತಾ ಇದೆ, ಮಕ್ಕಳು ಆಕ್ರೋಶ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ಎಲ್ಲಿಂದ ಹೋಗ್ಬೇಕು? ಆ ಕಾಸಿದ್ರೆ ನಾವೆಲ್ಲಾದ್ರೂ ಹೋಗಲ್ವಾ? ಆ ದುಡ್ಡು ಇಲ್ಲ ಅಂದ್ಬಿಟ್ಟು ಇಲ್ಲಿ ಬಾಡಿಗೆ ಕಟ್ಕೊಂಡು ಸಾಯ್ತಾ ಇರೋದು, ಆಯ್ತಾ? ಅಲ್ಲೆಲ್ಲಿ ಫೈನಾನ್ಸ್ಗಳು ತಗೊಂತೀವಿ, ಕಟ್ಕೊಂತೀವಿ, ಸಾಯ್ತೀವಿ, ಮನೆ ಕೆಲ್ಸಕ್ಕೆ ಹೋಗ್ತೀವಿ, ಬರ್ತೀವಿ, ಇಷ್ಟೇ ಮಾಡ್ತಾ ಇರೋದು ಜೀವನ. ಬೆಳಿಗ್ಗೆ ಒಂದು 4 ಪೀಸು ಬ್ರೆಡ್ ಕೊಟ್ರು, ಒಂದು ½ ಲೀಟ್ರ್ ವಾಟರ್ ಬಾಟ್ಲು ಕೊಟ್ರು, ಒಂದು ಅರ್ಧ ಲೀಟ್ರ್ ಹಾಲ್ ಪ್ಯಾಕೆಟ್ ಕೊಟ್ರು, ಅಷ್ಟೇ ಹೊಟ್ಟೆ ತುಂಬ. ಅಷ್ಟು ಸಾಕು, ಅಷ್ಟು ಕೊಟ್ರೆ ಜಾಸ್ತಿ ಇವ್ರಿಗೆ ಅಷ್ಟು ಕೊಟ್ರೆ ಜಾಸ್ತಿ, ಬೇರೆ ಏನು ನೋಡಲ್ಲ ಇವ್ರು. ಯಾರು ಬಂದ್ ಮನೆ ಹತ್ರ ನೋಡ್ತಾ ಇಲ್ಲ. ಮಗುಗೆ ಜ್ವರ ಇದೆ, ನಾವೆಲ್ಲೇ ಹೋಗೋದು ಹೇಳಿ? ಮಗುನ ಇಟ್ಕೊಂಡು ಯಾವ್ದಕ್ಕೂ ಪ್ರಯೋಜನ ಇಲ್ಲ. ಇವರೆಲ್ಲ ಓಟ್ ಹಾಕಕ್ಕೆ ಹೇಳಿ ಬಂದ್ ನಿಂತ್ಕೊಂತಾರೆ ಮನೆ ಹತ್ರ. ಅವ್ರು ಬದುಕ್ತಾ ಇರೋದು, ಅವ್ರು ನಮ್ಮಿಂದ ಓಟ್ ಹಾಕ್ತಿವಿ, ನಮ್ಮಿಂದ ಅವ್ರು ಇರೋದು, ಆಯ್ತಾ? ನಮ್ಗೇನ್ ಮಾಡಿದ್ರು? ನಮ್ಗೇನ್ ಮಾಡ್ತಾ ಇದಾರೆ? ಬಡವ್ರು ಇಷ್ಟರಲ್ಲೇ ಸಾಯ್ಬೇಕಾ? ನೋಡಿ ಈ ಜನರದು ಎಷ್ಟು ಸಂಕಟ ಇದೆ ಅಂತಂದ್ರೆ, ನೋಡಿ ಅಜ್ಜಿ ಆಗ್ಲೇ ಆಳ್ತಾ ಇದ್ರು, ಅಮ್ಮ ಹೇಳಿ ಆಗ್ಲೇ ಹೇಳ್ತಾ ಇದ್ರಿ ಮನೆ ಏನು ಇಲ್ಲ. ಸತ್ತಾದ ಮಂದಿ ಎಣ್ಣೆ ಹಾಕ್ತಾರೆ ಏನು? ಇವತ್ತು ಸತ್ತಾತಿರ್ ನಾಳೆ ಬಂದು ಹಾಲು ಹಾಕ್ತಾರ? ಇರೋರ್ಗೆ ಮನೆ ಐತೆ, ಸ್ವಂತ ಮನೆಯವ್ರಿಗೆ ಮನೆ ಕೊಟ್ಟಿದ್ದಾರೆ. ನಮ್ಮಂಥವ್ರು ಚೆಕ್ ಮಾಡಿದ್ಯಾ? ಮನೆ ನೋಡಿದ್ಯಾ? ಎಲ್ಲೆಲ್ಲಿ ಬಡವ್ರವ್ರೆ, ಏನಿಲ್ಲ ಅವ್ರಿಗೆ ಮನೆ ನೋಡಿದ್ಯಾ? ಮನೆ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಮುಳುಗೋಗುತ್ತೆ, ಇರ್ಲಿಕ್ಕೆ ಆಗಲ್ಲ. ಎಲ್ಲ ಹಾವು ಗೀವೆಲ್ಲ ಬಂದೈತೆ. ಈಗ ನಿಮ್ ನೋವು ಹೇಳ್ಕೊಳ್ಬೇಕು ಅಂತ ಹೇಳಿ ಕಾಯ್ತಾ ಇದ್ರಿ. ಇಲ್ಲ ನೋಡೋದಕ್ಕೆ ಯಾರು ದಿಕ್ಕಿಲ್ಲ, ದಿವ್ಯಾನ ಇಲ್ಲ. ನಾವು ದೇವ್ರೇ ಕಾಪಾಡು ಅಂತ ನಾವು ಬರ್ತಾರೆ, ನೋಡ್ತಾರೆ. ಏನು ನೋಡ್ತಾರೆ? ಏನೂ ಇಲ್ಲ. ಇರೋವ್ರಿಗೆ ಮನೆ ಕೊಟ್ಟಿದ್ದಾರೆ, ಇರೋವ್ರಿಗೆ ಮನೆ ಕೊಟ್ಟಿದ್ದಾರೆ. ನಾವು ಎಲ್ಲಿ ಹೋಗಿನ ಅಷ್ಟು ದುಡ್ಡಿಗೆ 50,000 ಕೇಳ್ತಾವ್ರೆ ಆ ಮನೆ. BBMP ಇಂಜಿನಿಯರ್ ಏನ್ ಮಾಡ್ತಾರೆ? ಬರಲ್ವಾ ಅವ್ರು? ಅನ್ನ ಕೊಟ್ಟವ್ರೆ, ಬರೀ ಅನ್ನ, ಅದೇನಿಲ್ಲ, ಒಂದು ಸಾರಿಲ್ಲ, ಏನು ಬೆಳಗ್ಗೆ ಕೊಟ್ಟು ಹೋಗಿದ್ದಾರೆ. ಬರೀ ಹಾಲು ಬ್ರೆಡ್, ಅದು ಓಕೆ. ರಾಜ್ಯದ CM ಒಬ್ರು ಇಲ್ಲಿ ಬರ್ತಾರೆ, ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು, ಇಳಿತಾರೆ ಅಂತ ಜಾಗಕ್ಕೂ ಬರ್ಲಿಲ್ಲ. ಹೇಳಿದ್ರು, ಬಂದ್ರು, ಹೋದ್ರಪ್ಪ, ಹೋದ್ರು, ಹೋಗ್ಲಿ ಬಿಡು. ನೆನ್ಸ್ಲ ಬೆಗುನ ಹತ್ತು, ಅವ್ನು ನೋಡ್ತಾನೆ ಬಿಡು. ನನಗೊಂದು ಮನೆ ಮಾಡಿ ಬಡು ನನ್ನಂತ ಹೇಳಿ ಏನ್ ಹೇಳ್ತೀರಿ? ಏನ್ ಇಷ್ಟೊಂದು ಲಾಸ್ ಆಗ್ಬಿಡ್ತು, ಏನ್ ಮಾಡಕ್?